ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಲ್ಲಾ ಫ್ಲಿಪ್ ಫ್ಲಾಪ್ ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ ಶಾರ್ಟ್ ವಿಡಿಯೋ. ಡಿ ಫ್ಲಿಪ್ ಫ್ಲಾಪ್, ಟಿ ಫ್ಲಿಪ್ ಫ್ಲಾಪ್, SR ಫ್ಲಿಪ್ ಫ್ಲಾಪ್ ಮತ್ತೆ JK ಫ್ಲಿಪ್ ಫ್ಲಾಪ್ ನಾಲ್ಕನ್ನು ಕೂಡ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ನಾಲ್ಕರಲ್ಲೂ ಕೂಡ ಬ್ಲಾಕ್ ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್, ಟ್ರುತ್ ಟೇಬಲ್, ಕ್ಯಾರೆಕ್ಟರಿಸ್ಟಿಕ್ ಟೇಬಲ್, ಎಕ್ಸೈಟೇಷನ್ ಟೇಬಲ್. ಸೊ ಇದಷ್ಟನ್ನು ಕೂಡ ನಾವು ನಾಲ್ಕರಲ್ಲೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಇವಾಗ ಫಸ್ಟ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಒಂದು ಪಾಯಿಂಟ್ ಗೊತ್ತಿರಬೇಕು. ಏನು? ಎಲ್ಲಾ ಫ್ಲಿಪ್ ಫ್ಲಾಪ್ಗಳಲ್ಲೂ ಕೂಡ ಒಂದು ಕಾಮನ್ ಇನ್ಪುಟ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಕ್ಲಾಕ್ ಅಂತ. ಸೊ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡೋದು? CLK. ಸರಿನಾ? ಪ್ರತಿ ಒಂದು ಫ್ಲಿಪ್ ಫ್ಲಾಪ್ ಡಿ ಇರ್ಬೋದು, ಟಿ ಇರ್ಬೋದು, SR, JK ಎಲ್ಲದರಲ್ಲೂ ಕೂಡ ಒಂದು ಇನ್ಪುಟ್ ಕಾಮನ್ ಇರುತ್ತೆ. ಆ ಕಾಮನ್ ಇನ್ಪುಟ್ ಹೆಸರೇನು? ಕ್ಲಾಕ್. ಸರಿನಾ? ಸೊ ಇವಾಗ ಫಸ್ಟ್ ಒಂದೊಂದಾಗೆ ಹೋಗೋಣ. ಫಸ್ಟ್ ಡಿ ಫ್ಲಿಪ್ ಫ್ಲಾಪ್. ಡಿ ಅಂತ ಅಂದ್ರೇನು? ಡೇಟಾ ಅಥವಾ ಡಿಲೇ ಫ್ಲಿಪ್ ಫ್ಲಾಪ್ ಅಂತ ಕೂಡ ಕರಿಬಹುದು. ಏನು? ಡೇಟಾ ಅಥವಾ ಡಿಲೇ ಫ್ಲಿಪ್ ಫ್ಲಾಪ್. ಸೊ ಬ್ಲಾಕ್ ಡಯಾಗ್ರಾಮ್ ಅಂತ ಅಂದ್ರೇನು? ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ದಿ ಇನ್ಪುಟ್ಸ್ ಅಂಡ್ ದಿ ಔಟ್ಪುಟ್ಸ್ ಆಫ್ ದಿ ಸರ್ಕ್ಯೂಟ್. ಏನು? ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ದಿ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್ ಆಫ್ ದಿ ಸರ್ಕ್ಯೂಟ್. ಈಗ ಯಾವುದೇ ಫ್ಲಿಪ್ ಫ್ಲಾಪ್ ಇರಲಿ, ಏನು? ಯಾವುದೇ ಫ್ಲಿಪ್ ಫ್ಲಾಪ್ ಇರಲಿ, ನಮಗೆ ಒಂದು ಇನ್ಪುಟ್ ಏನಾಗಿರುತ್ತೆ? ಕ್ಲಾಕ್ ಆಗಿರುತ್ತೆ. ನೆಕ್ಸ್ಟ್ ಔಟ್ಪುಟ್ಗಳು ಎರಡೇ ಬರೋದು. ಸರಿನಾ? ಫ್ಲಿಪ್ ಫ್ಲಾಪ್ಸ್ ಅಲ್ಲಿ ನಮಗೆ ಎರಡೇ ಔಟ್ಪುಟ್ ಬರೋದು. ಒಂದು ಕ್ಯೂ ಅಂತ ತಗೊಂತೀನಿ, ಇನ್ನೊಂದು ಕ್ಯೂ ಬಾರ್ ಅಂತ ತಗೊಂತೀನಿ. ಏನಿದು ರೆಪ್ರೆಸೆಂಟ್ ಮಾಡ್ತಾ ಇರೋದು? ಸಿಂಪಲ್. ಏನು ನನಗೆ ಎರಡು ಔಟ್ಪುಟ್ಸ್ಗಳು ಬರ್ತಾವಲ್ಲ, ಅವೆರಡೂ ಕೂಡ ಕಾಂಪ್ಲಿಮೆಂಟ್ರಿ ಔಟ್ಪುಟ್ಸ್ ಆಗಿರ್ಬೇಕು. ಕಾಂಪ್ಲಿಮೆಂಟ್ರಿ ಔಟ್ಪುಟ್ಸ್ ಅಂದ್ರೇನು? ಇದು 0 ಬಂದ್ರೆ ಇದು 1 ಆಗಿರ್ಬೇಕು, ಇದು 1 ಬಂದ್ರೆ ಇದು 0 ಆಗಿರ್ಬೇಕು. ಎರಡೂ ಕೂಡ 0 ಅಥವಾ ಎರಡೂ ಕೂಡ 1 ನಮಗೆ ಅಕ್ಸೆಪ್ಟಬಲ್ ಇಲ್ಲ. ಸರಿನಾ? ಎರಡು ಔಟ್ಪುಟ್ಗಳು ಕೂಡ ಕಾಂಪ್ಲಿಮೆಂಟ್ರಿ ಆಗಿರ್ಬೇಕು. ಇದು 0 ಆಗಿದ್ರೆ 1, 1 ಆಗಿದ್ರೆ 0. ಈ ತರ ಕಾಂಪ್ಲಿಮೆಂಟ್ರಿ, ಉಲ್ಟಾ ಆಗಿರ್ಬೇಕು. ಮತ್ತೆ ಇವೆರಡೇ ಔಟ್ಪುಟ್ಗಳು ಬರೋದು. ಎಲ್ಲದರಲ್ಲೂ ಅಷ್ಟೇ, ಡಿ, ಟಿ, SR, JK ಎಲ್ಲದರಲ್ಲೂ ಕೂಡ ನಮಗೆ ಎರಡೇ ಔಟ್ಪುಟ್ಗಳು ಬರೋದು. ಒಂದು ಕಾಮನ್ ಇನ್ಪುಟ್ ಇರುತ್ತೆ, ಕ್ಲಾಕ್. ಸೊ ಇವಾಗ ಡೇಟಾ ಫ್ಲಿಪ್ ಫ್ಲಾಪ್ ಅಲ್ಲಿ ಏನಾಗುತ್ತೆ? ಡೇಟಾ ಅಥವಾ ಡಿಲೇ ಫ್ಲಿಪ್ ಫ್ಲಾಪ್ ಅಲ್ಲಿ ಡಿ ಅನ್ನೋ ಒಂದು ಇನ್ಪುಟ್ ಅನ್ನ ಕೊಡ್ತೀವಿ. ಡಿ ಅಂತ ಅಂದ್ರೇನು? ಡೇಟಾ ಅಥವಾ ಡಿಲೇ. ಸೊ ದಿಸ್ ಈಸ್ ದ ಬ್ಲಾಕ್ ಡಯಾಗ್ರಾಮ್ ಫಾರ್ ಡಿ ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ ಬರ್ಕೊಳ್ಳಿ, ಡಿ ಫ್ಲಿಪ್ ಫ್ಲಾಪ್. ಸರಿನಾ? ಸೊ ಬ್ಲಾಕ್ ಡಯಾಗ್ರಾಮ್ ಆಯ್ತು. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಬಿಡಿಸೋಣ. ಅಂದ್ರೆ ಇಲ್ಲಿ ಏನ್ ನಾವು ಬ್ಲಾಕ್ ರೀತಿ ಬರ್ದಿದೀವಲ್ಲ, ಅದನ್ನೇ ನಾವು ಸರ್ಕ್ಯೂಟ್ ರೀತಿ ಬರಿಬೇಕು. ಸೊ ಸರ್ಕ್ಯೂಟ್ ರೀತಿ ಫಸ್ಟ್ ನೀವು ನ್ಯಾಂಡ್ ಗೇಟ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ನಾರ್ ಗೇಟ್ ನಾದ್ರೂ ಯೂಸ್ ಮಾಡ್ಬೋದು. ಗೊತ್ತಾಯ್ತಾ? ಇದು ನ್ಯಾಂಡ್ ಗೇಟ್, ನಾರ್ ಗೇಟ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಒಂದು ಔಟ್ಪುಟ್ ಯಾವುದು? ಕ್ಯೂ. ಇನ್ನೊಂದು ಔಟ್ಪುಟ್ ಯಾವುದು? ಕ್ಯೂ ಬಾರ್. ಇದ್ರದ್ದು ಔಟ್ಪುಟ್ ಇನ್ನೊಂದು ನ್ಯಾಂಡ್ ಗೇಟ್ಗೆ ಇನ್ಪುಟ್ ಆಗಿ ಆಕ್ಟ್ ಮಾಡುತ್ತೆ. ಇದರ ಔಟ್ಪುಟ್ ಇನ್ನೊಂದು ಉಳ್ಕೊಳುತ್ತಲ್ಲ, ಅದಕ್ಕೆ ಇನ್ಪುಟ್ ಆಗಿ ಆಕ್ಟ್ ಆಗುತ್ತೆ. ಸೊ ಇವಾಗ ಇದೇನಾಯ್ತು? ಲ್ಯಾಚ್ ಆಯ್ತು. ಫ್ಲಿಪ್ ಫ್ಲಾಪ್ ಇಲ್ಲ, ಲ್ಯಾಚ್ ಆಗಿದೆ. ಸೊ ಅದಕ್ಕೋಸ್ಕರ ಇನ್ನ ಎರಡು ನ್ಯಾಂಡ್ ಗೇಟ್ ಗಳನ್ನ ಯೂಸ್ ಮಾಡ್ತೀನಿ. ಸೊ ಎಲ್ಲಾದ್ರಲ್ಲೂ ಕೂಡ ನ್ಯಾಂಡ್ ಗೇಟೇ ಇರಬೇಕು, ಇಲ್ಲ ಅಂತಂದ್ರೆ ಎಲ್ಲಾದ್ರಲ್ಲೂ ಕೂಡ ನಾರ್ ಗೇಟೇ ಇರಬೇಕು. ಸರಿನಾ? ಒಂದು ನ್ಯಾಂಡ್ ಗೇಟು, ಒಂದು ನಾರ್ ಗೇಟ್ ಆ ತರ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಸೊ ಇವಾಗ ಒಂದು ಕಾಮನ್ ಇನ್ಪುಟ್ ಇದೆ, ಯಾವ್ದದು? ಕ್ಲಾಕ್. ಸೊ CLK whose values will always be equal to 1 ಅಂತಂದ್ರೆ ಕ್ಲಾಕ್ ವ್ಯಾಲ್ಯೂ ಯಾವಾಗ್ಲೂ ಕೂಡ 1 ಇರುತ್ತೆ, ಆನ್ ಸ್ಟೇಟ್ ಅಲ್ಲೇ ಇರುತ್ತೆ. ಈಗ ಇನ್ನೊಂದು ಇನ್ಪುಟ್ ಯಾವುದು ನಮ್ಗಿರೋದು? ಡಿ. ಸೊ ಇವಾಗ ಈ ನ್ಯಾಂಡ್ ಗೇಟಿಗೆ ಕೊಟ್ಟೆ, ಈ ನ್ಯಾಂಡ್ ಗೇಟ್ಗೂ ಕೂಡ ಕೊಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ನಾಟ್ ಗೇಟ್ ನ ಹಾಕ್ತೀನಿ. ಇಲ್ಲಿ ನಾಟ್ ಗೇಟ್ ಏನ್ ಮಾಡುತ್ತೆ? ಕಾಂಪ್ಲಿಮೆಂಟ್ ಮಾಡುತ್ತೆ. 0 ಇಲ್ಲಿ ಕೊಟ್ರೆ ಇಲ್ಲಿಗೆ 1 ಕಳ್ಸುತ್ತೆ, ಇಲ್ಲಿ 1 ಕೊಟ್ರೆ ಇಲ್ಲಿಗೆ 0 ಕಳ್ಸುತ್ತೆ. ಕಾಂಪ್ಲಿಮೆಂಟ್ರಿ ಇನ್ಪುಟ್ ಆಗಿ ಕೊಡುತ್ತೆ. ಸೊ ಇವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಬರ್ದಾಯ್ತು. ನೆಕ್ಸ್ಟ್ ಟ್ರುತ್ ಟೇಬಲ್ ಅನ್ನ ಬರೆಯೋಣ. ಸೊ ಟ್ರುತ್ ಟೇಬಲ್ ಬರಿಬೇಕಾದ್ರೆ ನಾವೇನ್ ರೆಪ್ರೆಸೆಂಟ್ ಮಾಡ್ತೀವಿ? ಇನ್ಪುಟ್ ಗಳನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತೆ ಔಟ್ಪುಟ್ ಗಳನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ನೋಡಿ, ನನ್ನ ಹತ್ರ ಇನ್ಪುಟ್ ಕೇವಲ ಒಂದೇ ಒಂದಿರೋದು. ಯಾಕೆ ಗೊತ್ತಾ? ಕ್ಲಾಕ್ ವ್ಯಾಲ್ಯೂ ಯಾವತ್ತಿದ್ರೂ ಕೂಡ 1. ಕ್ಲಾಕ್ ವ್ಯಾಲ್ಯೂ ಯಾವತ್ತಿದ್ರೂ ಕೂಡ 1 ಅಂದ್ರೆ ಅದು ಯಾವಾಗ್ಲೂ ಆನ್ ಆಗಿರುತ್ತೆ. ಸೊ ಡಿ ಮಾತ್ರ. ಸೊ ಡಿ ಅಂತ ಬಂದಾಗ ನನಗೆ ಇನ್ಪುಟ್ QN+1. QN+1 ಅಂದ್ರೇನು? ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ಅಂತ. ಏನು? QN+1 ಅಂತಂದ್ರೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ಅಂತ. ಸೊ ಡಿ ಇಸ್ ಮೈ ಇನ್ಪುಟ್, ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ಇಸ್ ಮೈ ಔಟ್ಪುಟ್. ಸರಿನಾ? ಸೊ ಇವಾಗ ಇಲ್ಲಿ ನಾನೇನಾದ್ರೂ 1 ಕೊಟ್ರೆ ಇಲ್ಲಿಗೆ 0 ಹೋಗುತ್ತೆ, ಇಲ್ಲಿ 0 ಕೊಟ್ರೆ ಇಲ್ಲಿಗೆ 1 ಹೋಗುತ್ತೆ ಅಂತಂದ್ರೇನು? ಕಾಂಪ್ಲಿಮೆಂಟ್ರಿ. ಸೊ ಒಂದು 0 ಬರ್ಬೋದು, ಇಲ್ಲ 1 ಬರ್ಬೋದು ನನಗೆ ಇನ್ಪುಟ್ ಆಗಿ. ಏನಾದ್ರೂ ಕೂಡ ಡಿ 0 ಆದ್ರೆ ನನ್ನ ಔಟ್ಪುಟ್ ಕೂಡ 0 ಆಗುತ್ತೆ. ಸರಿನಾ? ಡಿ 0 ಆದ್ರೆ ನನ್ನ ಔಟ್ಪುಟ್ 0 ಅಂದ್ರೆ ನನಗೆ ಇನ್ಪುಟೇ ಸಿಗ್ತಾ ಇಲ್ಲ ಅಂತಂದ್ರೆ ಔಟ್ಪುಟ್ 0 ಆಗುತ್ತೆ. ನನಗೇನಾದ್ರೂ ಇನ್ಪುಟ್ ಸಿಕ್ಕಿದ್ರೆ ಔಟ್ಪುಟ್ ಕೂಡ ಬರುತ್ತೆ ಅಂತ ಅರ್ಥ. ಸರಿನಾ? 1 ಅಂತ ಬರಿಬೇಕು.
ಸೊ ಇವಾಗ ನಾವು ಟ್ರುತ್ ಟೇಬಲ್ ಅನ್ನು ಕೂಡ ಬರೆದಾಗಿದೆ. ಈ ಟ್ರುತ್ ಟೇಬಲ್ ಅನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅನ್ನ ಬರೆಯೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಮತ್ತೆ ಕ್ಯೂ ಎನ್ ಅಂತಂದ್ರೇನು, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಅಂತ. ಕ್ಯೂ ಎನ್ ಅಂತಂದ್ರೇನು, ಪ್ರೀವಿಯಸ್ ಸ್ಟೇಟ್. ಕ್ಯೂ ಎನ್ ಪ್ಲಸ್ ಒನ್ ಅಂದ್ರೆ ಪ್ರೆಸೆಂಟ್ ಸ್ಟೇಟ್. ಸೊ ಡಿ ಮತ್ತೆ ಕ್ಯೂ ಎನ್ ಏನಾಗ್ತವೆ, ಇನ್ಪುಟ್ಗಳಾಗಿ ಆಕ್ಟ್ ಆಗ್ತವೆ. ಕ್ಯೂ ಎನ್ ಪ್ಲಸ್ ಒನ್ ವಿಲ್ ಬಿ ಮೈ ಔಟ್ಪುಟ್. ಸರಿನಾ? ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಲ್ಲಿ ಡಿ ವಿಚ್ ಇಸ್ ಮೈ ಒನ್ ಇನ್ಪುಟ್ ಮತ್ತೆ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಎರಡು ಕೂಡ ಸೇರಿಸಿ ಇನ್ಪುಟ್ ಆಗಿ ಆಕ್ಟ್ ಆಗ್ತವೆ. ಪ್ರೆಸೆಂಟ್ ಸ್ಟೇಟ್ ನನಗೆ ಔಟ್ಪುಟ್ ಆಗುತ್ತೆ. ನನಗೆ ಎರಡು ಇನ್ಪುಟ್ಗಳಿರೋದ್ರಿಂದ ಇನ್ಪುಟ್ ಕಾಂಬಿನೇಷನ್ ಯಾವ ರೀತಿ ಬರೀಬಹುದು, 0 0 0 1 1 0 1 1 ಅಂತ ಬರಿಬಹುದು. ಸೊ ಇವಾಗ ನೋಡಿ, ಡಿ ವ್ಯಾಲ್ಯೂ ಏನಾದ್ರೂ 0 ಆಗಿದ್ರೆ ನನಗೆ ಔಟ್ಪುಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಡಿ ವ್ಯಾಲ್ಯೂ ಏನಾದ್ರೂ 0 ಆಗಿದ್ರೆ ನನಗೆ ಔಟ್ಪುಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ 0 0 ಅಂತ ಬರದೆ. ನೆಕ್ಸ್ಟ್ ಡಿ ವ್ಯಾಲ್ಯೂ ಏನಾದ್ರೂ 1 ಆಗಿದ್ರೆ ನನಗೆ ಔಟ್ಪುಟ್ ಏನ್ ಬರುತ್ತೆ, ಕ್ಯೂ ಎನ್ ಪ್ಲಸ್ ಒನ್ ಅಂದ್ರೆ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ 1 ಅಂತ ಬರುತ್ತೆ. ಸೊ ಇವಾಗ ನಾವು ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅನ್ನು ಕೂಡ ಬರೆದಾಯ್ತು. ನೆಕ್ಸ್ಟ್ ಎಕ್ಸೈಟೇಷನ್ ಟೇಬಲ್ ಅನ್ನ ಬರೆಯೋಣ. ಎಕ್ಸೈಟೇಷನ್ ಟೇಬಲ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಈ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ಇವೆರಡೂ ಕೂಡ ಏನಾಗ್ತವೆ, ಇನ್ಪುಟ್ ಆಗಿ ಆಕ್ಟ್ ಆಗ್ತವೆ. ಈ ಡಿ ಔಟ್ಪುಟ್ ಆಗಿ ಆಕ್ಟ್ ಆಗುತ್ತೆ. ಸೊ ಕ್ಯೂ ಎನ್ ಮತ್ತೆ ಕ್ಯೂ ಎನ್ ಪ್ಲಸ್ ಒನ್ ವಿಲ್ ಆಕ್ಟ್ ಆಸ್ ದ ಇನ್ಪುಟ್ಸ್ ಅಂಡ್ ಮೈ ಔಟ್ಪುಟ್ಸ್ ವಿಲ್ ಬಿ ಡಿ. ಸರಿನಾ? ನನ್ನ ಹತ್ರ ಎರಡು ಇನ್ಪುಟ್ಗಳಿರೋದ್ರಿಂದ ಇನ್ಪುಟ್ ಕಾಂಬಿನೇಷನ್ ಯಾವ ರೀತಿ ಬರೀಬಹುದು, 0 0 0 1 1 0 ಮತ್ತೆ 1 1 ಅಂತ ಬರಿಬಹುದಾ? ಇವಾಗ ನೋಡಿ, ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಪ್ಲಸ್ ಒನ್ ವ್ಯಾಲ್ಯೂ 0 ಇದ್ದಾಗ ಡಿ ವ್ಯಾಲ್ಯೂ ಏನಂತ ಬಂದಿದೆ, 0 ಅಂತ ಬಂದಿದೆ. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0, ಕ್ಯೂ ಎನ್ ಪ್ಲಸ್ ಒನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಅವಾಗ ನನಗೆ ಡಿ ವ್ಯಾಲ್ಯೂ ಏನ್ ಬಂದಿದೆ, 1 ಅಂತ ಬಂದಿದೆ. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ ಇಸ್ 1 ಅಂಡ್ ಕ್ಯೂ ಎನ್ ಪ್ಲಸ್ ಒನ್ ವ್ಯಾಲ್ಯೂ 0 ಇದ್ದಾಗ ನನಗೆ ಡಿ ವ್ಯಾಲ್ಯೂ ಏನ್ ಬಂದಿದೆ, 0 ಅಂತ ಬಂದಿದೆ. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ ಇಸ್ 1, ಕ್ಯೂ ಎನ್ ಪ್ಲಸ್ ಒನ್ ವ್ಯಾಲ್ಯೂ ಇಸ್ 1 ಎರಡು ಕೂಡ 1 ಇದ್ದಾಗ ನನಗೆ ಡಿ ವ್ಯಾಲ್ಯೂ ಏನ್ ಬಂದಿದೆ, 1. ಸೊ ಇವಾಗ ಡಿ ಫ್ಲಿಪ್ ಫ್ಲಾಪ್ ಮುಗೀತು, ಡೇಟಾ ಅಥವಾ ಡಿಲೇ ಫ್ಲಿಪ್ ಫ್ಲಾಪ್ ಮುಗೀತು. ನೆಕ್ಸ್ಟ್ ಟಾಗಲ್ ಫ್ಲಿಪ್ ಫ್ಲಾಪಿಗೆ ಹೋಗೋಣ. ಟಿ ಅಂತಂದ್ರೇನು, ಟಾಗಲ್ ಫ್ಲಿಪ್ ಫ್ಲಾಪ್. ಬ್ಲಾಕ್ ಡಯಾಗ್ರಾಮ್ ಅನ್ನ ಬರೆಯೋಣ ಟಾಗಲ್ ಫ್ಲಿಪ್ ಫ್ಲಾಪ್ಗೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಒನ್ ಕಾಮನ್ ಇನ್ಪುಟ್ ಇರುತ್ತೆ, ಅದು ಯಾವುದು, ಕ್ಲಾಕ್. ನೆಕ್ಸ್ಟ್ ಎರಡು ಔಟ್ಪುಟ್ಗಳಿರ್ತವೆ, ಒಂದು ಕ್ಯೂ ಇನ್ನೊಂದು ಕ್ಯೂ ಬಾರ್. ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು, ಎ ಬಾರ್, ಬಿ ಬಾರ್, ಕ್ಯೂ ಎನ್ ಕ್ಯೂ ಬಾರ್ ಯಾವ್ದಾದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಟಾಗಲ್ ಫ್ಲಿಪ್ ಫ್ಲಾಪ್ ಅಲ್ಲಿ ಒಂದು ಇನ್ಪುಟ್ ಏನಾಗಿರುತ್ತೆ, ಟಿ ಆಗಿರುತ್ತೆ. ಸರಿನಾ? ದಿಸ್ ಈಸ್ ಟಿ ಫ್ಲಿಪ್ ಫ್ಲಾಪ್. ಸೊ ಬ್ಲಾಕ್ ಡಯಾಗ್ರಾಮ್ ಅನ್ನ ಬರ್ದಾಯ್ತು. ಇದನ್ನೇ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಆಗಿ ಬರಿತಾ ಹೋಗೋಣ. ಫಸ್ಟ್ ನ್ಯಾಂಡ್ ಗೇಟ್ ಆರು ಯೂಸ್ ಮಾಡ್ರಿ, ನಾರ್ ಗೇಟ್ ನಾರು ಯೂಸ್ ಮಾಡ್ರಿ. ಸೊ ಇವಾಗ ಒಂದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗುತ್ತೆ, ಇನ್ನೊಂದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗುತ್ತೆ. ಸೊ ದಿಸ್ ಈಸ್ ಕ್ಯೂ, ದಿಸ್ ಈಸ್ ಕ್ಯೂ ಬಾರ್. ಸೊ ಇವಾಗ ಏನಾಯ್ತು, ಲ್ಯಾಚ್ ಆಯ್ತು, ನನಗೆ ಫ್ಲಿಪ್ ಫ್ಲಾಪ್ ಬೇಕು. ಸೊ ಅದಕ್ಕೋಸ್ಕರ ಇನ್ನ ಎರಡು ನ್ಯಾಂಡ್ ಗೇಟ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಒಂದು ಕಾಮನ್ ಇನ್ಪುಟ್ ಇರುತ್ತೆ, ದಟ್ ಈಸ್ ಕ್ಲಾಕ್, ಹೂಸ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಟಾಗಲ್ ಅಂತ ಬಂದಾಗ ಒಂದು ಇನ್ಪುಟ್ ಅಲ್ವಾ ಟಾಗಲ್, ಇದಕ್ಕೇನು ಕೊಡೋದು, ಸೊ ಇದಕ್ಕೂ ಕೂಡ ನಾವು ಡೈರೆಕ್ಟ್ ಕನೆಕ್ಷನ್ ಅನ್ನೇ ಕೊಡ್ತೀವಿ. ಡಿ ಫ್ಲಿಪ್ ಫ್ಲಾಪ್ ಅಲ್ಲಿ ಏನ್ ಮಾಡಿದೆ, ನಾಟ್ ಗೇಟ್ ಅನ್ನ ಹಾಕಿದ್ದೆ, ಇಲ್ಲಿ ನಾಟ್ ಗೇಟ್ ಹಾಕಲ್ಲ, ಡೈರೆಕ್ಟ್ ಕನೆಕ್ಷನ್. ಸೊ ಇವಾಗ ಟ್ರುತ್ ಟೇಬಲ್ ಅನ್ನ ಬರೆಯೋಣ. ಸೊ ಟ್ರುತ್ ಟೇಬಲ್ ಅಲ್ಲಿ ಕ್ಲಾಕ್ ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಇಟ್ಸ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಸೊ ಟಾಗಲ್ ಮಾತ್ರ ಬರೀರಿ, ಟಿ. ಮತ್ತೆ ನನ್ನ ಔಟ್ಪುಟ್ ಏನಾಗುತ್ತೆ, ಕ್ಯೂ ಎನ್ ಪ್ಲಸ್ 1 ಅಂತಂದ್ರೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್. ಕೇವಲ ಒಂದೇ ಒಂದು ಇನ್ಪುಟ್ ಆಗಿರೋದ್ರಿಂದ 0 ಮತ್ತೆ 1, 0 ಮತ್ತೆ 1 ನನಗೆ ಇನ್ಪುಟ್ ಕಾಂಬಿನೇಷನ್ ಆಗ್ಬೋದು. ಔಟ್ಪುಟ್ ಏನ್ ಬರುತ್ತೆ ಅಂತಂದ್ರೆ 0 ಆಗಿದ್ರೆ ಕ್ಯೂ ಎನ್ ಬರುತ್ತೆ, 0 ಆಗಿದ್ರೆ ಕ್ಯೂ ಎನ್ ಬರುತ್ತೆ, 1 ಆಗಿದ್ರೆ ಕ್ಯೂ ಎನ್ ಬಾರ್ ಬರುತ್ತೆ. ಸರಿನಾ? ಹಂಗಂತ ಅಂದ್ರೆ ಏನು, ಕ್ಯೂ ಎನ್ ಅಂತಂದ್ರೆ ನಾನು ಡಿ ಫ್ಲಿಪ್ ಫ್ಲಾಪ್ ಬರಿಬೇಕಾದ್ರೆ ಹೇಳಿದೀನಿ, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್. 0 ಆಗಿದ್ರೆ ಏನಾದ್ರೂ ಕೂಡ ಅಂದ್ರೆ ಇನ್ಪುಟ್ ನನಗೆ ಸಿಕ್ತಿಲ್ಲ ಅಂತಂದ್ರೆ ಔಟ್ಪುಟ್ ಆಗಿ ಏನ್ ಬರುತ್ತೆ, ಪ್ರೀವಿಯಸ್ ಸ್ಟೇಟ್ ಇಂದ ಏನ್ ಉಳ್ಕೊಂಡಿರುತ್ತಲ್ಲ ಅದೇ ಬರುತ್ತೆ ಔಟ್ಪುಟ್. ಏನಾದ್ರೂ 1 ಕೊಟ್ರೆ ಪ್ರೀವಿಯಸ್ ಸ್ಟೇಟ್ ಇಂದ ಏನಿರುತ್ತೆ ಅದ್ರದ್ದು ಕಾಂಪ್ಲಿಮೆಂಟರಿ ಬರುತ್ತೆ. 0 ಇದ್ರೆ 1, 1 ಇದ್ರೆ 0, ಆ ತರ. ಸೊ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅನ್ನ ಬರೆಯೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಲ್ಲಿ ಯಾವ್ಯಾವ ಇನ್ಪುಟ್ ಆಗ್ತವೆ, ಒಂದು ಟಿ, ಇನ್ನೊಂದು ಕ್ಯೂ ಎನ್. ಕ್ಯೂ ಎನ್ ಅಂದ್ರೆ ಏನು, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್. ನೆಕ್ಸ್ಟ್ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್ ಕ್ಯೂ ಎನ್ ಪ್ಲಸ್ 1. ಸರಿನಾ? ಎರಡು ಇನ್ಪುಟ್ಗಳಿರೋದ್ರಿಂದ ಇನ್ಪುಟ್ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 ಮತ್ತೆ 1 1. ಸರಿನಾ? ಸೊ ಇವಾಗ ನೋಡಿ, ಇಲ್ಲಿ ಏನಂತ ಹೇಳಿದೀನಿ, ಏನಾದ್ರೂ 0 ಆಗಿದ್ರೆ, ಟಿ ವ್ಯಾಲ್ಯೂ ಏನಾದ್ರೂ 0 ಆಗಿದ್ರೆ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಏನ್ ಬಂದಿದಾವೆ ಅವೇ ಇನ್ಪುಟ್ಗಳ, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ಗಳು ಏನ್ ಬಂದಿದಾವೆ ಅವು ಕೂಡ ಪ್ರೆಸೆಂಟ್ ಸ್ಟೇಟ್ ಅಲ್ಲೇ ಉಳ್ಕೊಂತವೆ. ನೋಡಿ, 0 ಇದ್ರೆ 0, 1 ಇದ್ರೆ 1.
ನೆಕ್ಸ್ಟ್ ಟಿ ವ್ಯಾಲ್ಯೂ ಏನಾದ್ರೂ 1 ಆಗಿದ್ರೆ, ಟಿ ವ್ಯಾಲ್ಯೂ 1 ಆಗಿದ್ರೆ ಕಾಂಪ್ಲಿಮೆಂಟ್ ಆಗ್ತವೆ. ಕ್ಯೂ ಎನ್ ವ್ಯಾಲ್ಯೂ ಇದೆ, ಸೊ ಕ್ಯೂ ಎನ್ ಬಾರ್ ಅಂದ್ರೆ ಕಾಂಪ್ಲಿಮೆಂಟ್. 0 ಇದ್ರೆ 1 ಆಗುತ್ತೆ, 1 ಇದ್ರೆ 0. ನೋಡಿ ಎಷ್ಟು ಈಸಿಯಾಗಿ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅನ್ನ ಬರೆದ್ವಿ. ನೆಕ್ಸ್ಟ್ ಎಕ್ಸೈಟೇಷನ್ ಟೇಬಲ್ ಅನ್ನ ಬರೆಯೋಣ. ಎಕ್ಸೈಟೇಷನ್ ಟೇಬಲ್ ಅಲ್ಲಿ ಏನಾಗುತ್ತೆ, ಕ್ಯೂ ಎನ್ ಮತ್ತೆ ಕ್ಯೂ ಎನ್ ಪ್ಲಸ್ 1 ಇವೆರಡು ಇನ್ಪುಟ್ ಆಗ್ತವೆ. ಟಿ ವಿಲ್ ಬಿಕಮ್ ಮೈ ಔಟ್ಪುಟ್. ಕ್ಯೂ ಎನ್ ಪ್ಲಸ್ 1 ವಿಲ್ ಬಿಕಮ್ ಮೈ ಇನ್ಪುಟ್ಸ್ ಅಂಡ್ ಟಿ ವಿಲ್ ಬಿಕಮ್ ಮೈ ಔಟ್ಪುಟ್. ಸೊ ಎರಡು ಇರೋದ್ರಿಂದ ಇನ್ಪುಟ್ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 ಮತ್ತೆ 1 1. ಸರಿನಾ? ಸೊ ಇವಾಗ ಕ್ಯೂ ಎನ್ ವ್ಯಾಲ್ಯೂ 0 ಇದ್ದಾಗ, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದ್ದಾಗ ನನಗೆ ಟಿ ವ್ಯಾಲ್ಯೂ ಏನ್ ಬಂದಿದೆ, 0 ಬಂದಿದೆ. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ 0 ಇದ್ದಾಗ, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 1 ಇದ್ದಾಗ ನನಗೆ ಟಿ ವ್ಯಾಲ್ಯೂ ಏನ್ ಬಂದಿದೆ, 1. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ 1 ಇದ್ದಾಗ, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದ್ದಾಗ ನನಗೆ ಟಿ ವ್ಯಾಲ್ಯೂ ಏನ್ ಬಂದಿದೆ, 1 ಬಂದಿದೆ. ಕ್ಯೂ ಎನ್ ವ್ಯಾಲ್ಯೂ 1, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 1 ಇದ್ದಾಗ ನನಗೆ ಟಿ ವ್ಯಾಲ್ಯೂ ಏನ್ ಬಂದಿದೆ, 0. ಸೊ ದಿಸ್ ಕಂಪ್ಲೀಟ್ಸ್ ದ ಟಿ ಫ್ಲಿಪ್ ಫ್ಲಾಪ್. ನೆಕ್ಸ್ಟ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಹೋಗೋಣ. ಎಸ್ ಆರ್ ಅಂದ್ರೇನು, ಸೆಟ್ ರೀಸೆಟ್ ಫ್ಲಿಪ್ ಫ್ಲಾಪ್ಸ್ ಅಂತ. ಸೊ ಅದನ್ನು ಕೂಡ ಡಿಸೈನ್ ಮಾಡೋಣ. ಸೊ ಈಗ ಎಸ್ ಆರ್ ಫ್ಲಿಪ್ ಫ್ಲಾಪ್ ನಾನು ಆಲ್ರೆಡಿ ಹೇಳಿದ್ದೀನಿ, ಬ್ಲಾಕ್ ಡಯಾಗ್ರಾಮ್ ಬರಿಬೇಕಾರೆ ಔಟ್ಪುಟ್ಗಳು ಎರಡೇ ಇರ್ತವೆ ಎಲ್ಲ ಫ್ಲಿಪ್ ಫ್ಲಾಪ್ಗಳಿಗೂ, ಒಂದು ಕ್ಯೂ ಇನ್ನೊಂದು ಕ್ಯೂ ಬಾರ್. ನೆಕ್ಸ್ಟ್ ಇನ್ಪುಟ್ ಒಂದು ಕಾಮನ್ ಇನ್ಪುಟ್, ಅದು ಕ್ಲಾಕ್. ನೆಕ್ಸ್ಟ್ ಇಲ್ಲೇನಾಗಿದೆ ಅಂತಂದ್ರೆ ಎಸ್ ಆರ್ ಒಂದು ಸೆಟ್ ಇನ್ನೊಂದು ರೀಸೆಟ್. ಸೊ ಏನಂತ ತಗೋಬೇಕು, ಇಲ್ಲಿ ಎಸ್ ಅಂತ ತೊಳಿ, ಇಲ್ಲಿ ಆರ್ ಅಂತ ತೊಳಿ. ಸರಿನಾ? ಸೊ ಸೆಟ್ ರೀಸೆಟ್ ಕ್ಲಾಕ್, ನೆಕ್ಸ್ಟ್ ಕ್ಯೂ ಬಾರ್. ಸೊ ಇದೇನಿದು ಎಸ್ ಆರ್ ಫ್ಲಿಪ್ ಫ್ಲಾಪ್. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಬರೆಯೋಣ. ಸೇಮ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋದು, ನ್ಯಾಂಡ್ ಗೇಟ್ ಯೂಸ್ ಮಾಡಿ ಅಥವಾ ನಾರ್ ಗೇಟ್ ಯೂಸ್ ಮಾಡಿ. ಒಂದು ಕ್ಯೂ ಇನ್ನೊಂದು ಕ್ಯೂ ಬಾರ್ಗೆ. ಸರಿನಾ? ಇನ್ನೊಂದು ಕ್ಯೂ ಬಾರ್ಗೆ ಒಂದ್ರದ್ದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗುತ್ತೆ, ಇನ್ನೊಂದ್ರದ್ದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗುತ್ತೆ. ಲ್ಯಾಚ್ ಆಗಿದೆ, ನಾವಿವಾಗ ಫ್ಲಿಪ್ ಫ್ಲಾಪ್ ಅನ್ನ ಬರೀಬೇಕು. ಸೊ ಇಲ್ಲೊಂದು ನ್ಯಾಂಡ್ ಗೇಟ್, ನೆಕ್ಸ್ಟ್ ಇಲ್ಲೊಂದು ನ್ಯಾಂಡ್ ಗೇಟ್. ಸೊ ಈಗ ಇನ್ಪುಟ್ಗಳೇನು, ಒಂದು ಕಾಮನ್ ಇನ್ಪುಟ್ ಇದೆ, ದಟ್ ಈಸ್ ಕ್ಲಾಕ್, ಹೂಸ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಎಸ್ ಮತ್ತೆ ಆರ್. ಸೊ ಒಂದನ್ನ ಇದಕ್ಕೆ ಕೊಡಿ, ಇನ್ನೊಂದು ಆರ್ ಅನ್ನ ಇನ್ನೊಂದು ನ್ಯಾಂಡ್ ಗೇಟ್ಗೆ ಕೊಡಿ. ಸೊ ದಿಸ್ ಈಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ನೆಕ್ಸ್ಟ್ ಟ್ರುತ್ ಟೇಬಲ್ ಅನ್ನ ಬರೆಯೋಣ. ಸೊ ಟ್ರುತ್ ಟೇಬಲ್ ಬರೀಬೇಕಾದ್ರೆ ಕ್ಲಾಕ್ ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಇಟ್ಸ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಸೊ ನೆಕ್ಸ್ಟ್ ಎಸ್ ಮತ್ತೆ ಆರ್ ಉಳ್ಕೊಂಡು. ಸೊ ಇವಾಗ ನನಗೆ ಎರಡು ಇನ್ಪುಟ್ಗಳು, ಒಂದು ಎಸ್ ಇನ್ನೊಂದು ಆರ್. ನನ್ನ ಔಟ್ಪುಟ್ ಏನು, ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್, ದಟ್ ಈಸ್ ಕ್ಯೂ ಎನ್ ಪ್ಲಸ್ 1. ಎರಡು ಇನ್ಪುಟ್ಗಳಿರೋದ್ರಿಂದ ಪಾಸಿಬಲ್ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 ಮತ್ತೆ 1 1. ಏನಾದ್ರೂ ಕೂಡ ನಾನು ಇನ್ಪುಟ್ ಕೊಟ್ಟಿಲ್ಲ ಅಂತಂದ್ರೆ ಎಸ್ ವ್ಯಾಲ್ಯೂ ಕೂಡ 0 ಮತ್ತೆ ಆರ್ ವ್ಯಾಲ್ಯೂ ಕೂಡ 0, ಎರಡೂ ಕೂಡ 0 ಆಗಿದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಕ್ಯೂ ಎನ್ ವ್ಯಾಲ್ಯೂ, ಕ್ಯೂ ಎನ್ ಅಂತಂದ್ರೇನು, ಪ್ರೀವಿಯಸ್ ಸ್ಟೇಟ್ ವ್ಯಾಲ್ಯೂನ ಆಸ್ ಇಟ್ ಈಸ್ ತಗೊಂತೀನಿ. ಯಾಕೆ, ನಾನು ಇನ್ಪುಟ್ ಅನ್ನೇ ಕೊಟ್ಟಿಲ್ಲ, ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಅನ್ನೇ ನಾನು ಇವಾಗ ಔಟ್ಪುಟ್ ಆಗಿ ತಗೊಂತೀನಿ. ನೆಕ್ಸ್ಟ್ ಎರಡೂ ಏನಾದ್ರೂ 1 ಆದ್ರೆ ಎಸ್ ವ್ಯಾಲ್ಯೂ ಕೂಡ 1, ಆರ್ ವ್ಯಾಲ್ಯೂ ಕೂಡ 1. ಸೊ ಎರಡನ್ನೂ ಕೂಡ ನಾನು ಕೊಡಂಗಿಲ್ಲ. ಸರಿನಾ? ಎರಡೂ ವ್ಯಾಲ್ಯೂ ಕೂಡ ನನಗೆ ಒಂದೇ ಸಲಿ ಟ್ರಿಗರ್ ಆಗಂಗಿಲ್ಲ ಇನ್ಪುಟ್ ಆಗಿ. ಸೊ ದಿಸ್ ಈಸ್ ಇನ್ವ್ಯಾಲಿಡ್. ಸರಿನಾ? ದಿಸ್ ಈಸ್ ಇನ್ವ್ಯಾಲಿಡ್. ನೆಕ್ಸ್ಟ್ ಇವೆರಡಕ್ಕೆ ಏನ್ ಬರೆಯೋದು, ಸಿಂಪಲ್, ಎಸ್ ವ್ಯಾಲ್ಯೂನೇ ಔಟ್ಪುಟ್ ಆಗಿ ಬರೀರಿ. ಸರಿನಾ? ಎಸ್ ವ್ಯಾಲ್ಯೂ ವಿಲ್ ಬಿಕಮ್ ದ ಔಟ್ಪುಟ್. ಏನ್ ಮಾಡಿದ್ವಿ, ಎರಡು 0 ಆಗಿದ್ರೆ ಪ್ರೀವಿಯಸ್ ಸ್ಟೇಟ್, ಎರಡು 1 ಆಗಿದ್ರೆ ಇನ್ವ್ಯಾಲಿಡ್. ಎಸ್ ವ್ಯಾಲ್ಯೂ ಏನಿದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ, ಸಿಂಪಲ್. ಈಗ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅಲ್ಲಿ ಏನಾಗುತ್ತೆ, ಒಂದು ಎಸ್ ಇನ್ನೊಂದು ಆರ್, ಇದ್ರ ಜೊತೆ ಪ್ರೀವಿಯಸ್ ಸ್ಟೇಟ್ ಔಟ್ಪುಟ್ ಕ್ಯೂ ಎನ್ ಕೂಡ ನಮಗೆ ಇನ್ಪುಟ್ ಆಗಿ ಆಕ್ಟ್ ಆಗುತ್ತೆ. ಸೊ ಔಟ್ಪುಟ್ ಏನು, ಓನ್ಲಿ ಒನ್ ಔಟ್ಪುಟ್, ದಟ್ ಈಸ್ ಕ್ಯೂ ಎನ್ ಪ್ಲಸ್ 1. ಮೂರು ಇನ್ಪುಟ್ಗಳಿದ್ದಾವೆ ಅಂತಂದ್ರೆ ಯಾವ ರೀತಿ ಬರೆಯೋದು, ಪಾಸಿಬಲ್ ಕಾಂಬಿನೇಷನ್ 4 0 4 1 2 0 2 1 2 0 2 1 0 1 0 1 0 1 0 1. ಈ ತರ ಗೊತ್ತಾಯ್ತಾ ಯಾವ ತರ ಬರೆಯೋದು, 4 0 4 1 2 0 2 1 2 0 2 1 0 1 0 1 0 1 0 1 ಆಲ್ಟರ್ನೇಟಿವ್. ಈಗ ಈ ಟೇಬಲ್ ಅನ್ನ ರೆಫರೆನ್ಸ್ ಆಗ್ತಾವಳಿ. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 0 ಇದ್ದಾಗ ಪ್ರೀವಿಯಸ್ ಸ್ಟೇಟ್ ಅಲ್ಲಿ ಏನಿದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡಬೇಕು. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 0 ಇದ್ದಾಗ ಪ್ರೀವಿಯಸ್ ಸ್ಟೇಟ್ ಅಲ್ಲಿ ಏನಿದೆ ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1 ಆಗಿದ್ರೆ ನನ್ನ ಔಟ್ಪುಟ್ ಏನಾಗುತ್ತೆ, 0 ಆಗುತ್ತೆ. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1 ಆಗಿದ್ರೆ ನನ್ನ ಔಟ್ಪುಟ್ ಏನಾಗಿರುತ್ತೆ, 0 ಆಗತ್ತೆ. ಸರಿನಾ? ನೆಕ್ಸ್ಟ್ ಎಸ್ ವ್ಯಾಲ್ಯೂ 1, ಆರ್ ವ್ಯಾಲ್ಯೂ 0 ಆಗಿದ್ರೆ ಔಟ್ಪುಟ್ ಏನಾಗುತ್ತೆ, 1. ಎಸ್ ವ್ಯಾಲ್ಯೂ 1, ಆರ್ ವ್ಯಾಲ್ಯೂ 0 ಆಗಿದ್ರೆ ಔಟ್ಪುಟ್ ವಿಲ್ ಬಿಕಮ್ 1.
ಎರಡೂ ಕೂಡ ಒನ್ ಆಗಿದ್ರೆ ಎಸ್ ಇಸ್ ಈಕ್ವಲ್ ಟು ಒನ್, ಆರ್ ಇಸ್ ಈಕ್ವಲ್ ಟು ಒನ್ ಆದ್ರೆ ಇನ್ವ್ಯಾಲಿಡ್. ಸೊ ಇನ್ವ್ಯಾಲಿಡ್ ಅನ್ನ ಕ್ರಾಸ್ ಮಾರ್ಕ್ ಇಂದ ರೆಪ್ರೆಸೆಂಟ್ ಮಾಡಿ. ಇಷ್ಟೇ ಸಿಂಪಲ್ ನೋಡಿ. ನೆಕ್ಸ್ಟ್ ಎಕ್ಸೈಟೇಷನ್ ಟೇಬಲ್ ಅನ್ನ ಬರೆಯೋಣ. ಎಕ್ಸೈಟೇಷನ್ ಟೇಬಲ್ ಬರೆಯೋಕೆ ಏನಾಗುತ್ತೆ, ಪ್ರೀವಿಯಸ್ ಸ್ಟೇಟ್ ಮತ್ತೆ ಪ್ರೆಸೆಂಟ್ ಸ್ಟೇಟ್ ಎರಡೂ ಕೂಡ ಏನಾಗ್ತವೆ, ಇನ್ಪುಟ್ ಆಗಿ ಆಗ್ತವೆ, ಕ್ಯೂ ಎನ್ ಮತ್ತೆ ಕ್ಯೂ ಎನ್ ಪ್ಲಸ್ ಒನ್. ನೆಕ್ಸ್ಟ್ ನನ್ನ ಔಟ್ಪುಟ್ಗಳೇನು, ಎಸ್ ಮತ್ತೆ ಆರ್. ಸರಿನಾ? ಈಗ ಎರಡು ಇನ್ಪುಟ್ ಇರೋದ್ರಿಂದ 2 ಇನ್ಪುಟ್ ಕಾಂಬಿನೇಷನ್ಸ್ ಯಾವ ರೀತಿ ಬರೀಬಹುದು, 0 0 0 1 1 0 1 1 ಅಂತ ಬರೀಬಹುದಾ? ಎಸ್. ಸೊ ಈಗ ಎಸ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಯಾವ ರೀತಿ ಬರೆಯೋದು, ವೆರಿ ಸಿಂಪಲ್ ನೋಡಿ. ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದೆ. ನೆಕ್ಸ್ಟ್ ಕ್ಯೂ ಎನ್ ವ್ಯಾಲ್ಯೂ 0, ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ 0 ಇದೆ ಮೊದಲನೇ ಕಂಡೀಷನ್ ಪ್ರಕಾರ. ಅವಾಗ ಎಸ್ ವ್ಯಾಲ್ಯೂ ಏನಿದೆ, ಆರ್ ವ್ಯಾಲ್ಯೂ ಏನಿದೆ ನೋಡಿ. ಸೊ ಈಗ ಇಲ್ಲಿ ಇವೆರಡು ಕೂಡ 0 ಆಗಿದ್ದಾಗ ಎಸ್ ವ್ಯಾಲ್ಯೂ ಇಸ್ 0, ಆರ್ ವ್ಯಾಲ್ಯೂ ಇಸ್ 0 ಅಂತ ಬರ್ತಾ ಇದೆ. ನೆಕ್ಸ್ಟ್ ಇವೆರಡು ಕೂಡ 0 ಇದ್ದಾಗ ಎಸ್ ವ್ಯಾಲ್ಯೂ ಇಸ್ 0, ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಅಂತ ಬರ್ತಾ ಇದೆ ನೋಡಿ. ಇವೆರಡು ಕಂಡೀಷನ್ ಅಲ್ಲಿ ಎಸ್ ವ್ಯಾಲ್ಯೂ 0 ಇದೆ, ಕಾನ್ಸ್ಟೆಂಟ್, ಸೊ 0 ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ 0 ಬರ್ತಾ ಇದೆ, ಇಲ್ಲಿ 1 ಅಂತ ಬರ್ತಾ ಇದೆ. ಸರಿನಾ? ಆರ್ ವ್ಯಾಲ್ಯೂ ಈಸ್ ಚೇಂಜಿಂಗ್, ಸೊ ಕಾನ್ಸ್ಟೆಂಟ್ ಇಲ್ಲ ಅಂತಂದ್ರೆ ಕ್ರಾಸ್ ಮಾರ್ಕ್. ನೆಕ್ಸ್ಟ್ ಎಸ್ ವ್ಯಾಲ್ಯೂ ಕ್ಯೂ ಎನ್ ಇಸ್ ಈಕ್ವಲ್ ಟು 0, ಕ್ಯೂ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು 1 ಆದ್ರೆ ಏನಾಗುತ್ತೆ, ಸೊ 0 ಮತ್ತೆ 1. ಸೊ ಒಂದೇ ಒಂದು ಕಂಡೀಷನ್ ಇರೋದು ನಮಗೆ. ಸೊ ಈ ಒಂದು ಕಂಡೀಷನ್ ಪ್ರಕಾರ 1 ಮತ್ತೆ 0, ಎಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆಗುತ್ತೆ, ಆರ್ ವ್ಯಾಲ್ಯೂ 0 ಆಗುತ್ತೆ. ಎಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಆರ್ ವ್ಯಾಲ್ಯೂ 0 ಆಗುತ್ತೆ. ನೆಕ್ಸ್ಟ್ 1 ಮತ್ತೆ 0, ಸೊ 1 ಮತ್ತೆ 0 ಇಲ್ಲೊಂದಿದೆ. ನೆಕ್ಸ್ಟ್ ಎಲ್ಲಾದ್ರೂ ಇದೆಯಾ 1 ಮತ್ತೆ 0? ಸೊ 1 ಮತ್ತೆ 0 ಇಲ್ಲ, ಸೊ ಕೇವಲ ಒಂದಿದೆ. ಸೊ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಎರಡು ಏನಾದ್ರೂ 1 ಆದ್ರೆ ನೋಡಿ, ಇಲ್ಲಿ ಇಲ್ಲೊಂದು ಕಂಡೀಷನ್ ಇದೆ ಮತ್ತೆ ಇಲ್ಲೊಂದು ಕಂಡೀಷನ್ ಇದೆ, ಈ ಎರಡು ಕಂಡೀಷನ್. ಸೊ ಇವಾಗ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 0, ವೆನ್ ಬೋತ್ ಆಫ್ ದೆಮ್ ಆರ್ 1. ಇಲ್ಲಿ ಎರಡು ಕೂಡ 1 ಆಗಿದ್ರೆ ಎಸ್ ವ್ಯಾಲ್ಯೂ ಇಸ್ 1, ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಆರ್ ವ್ಯಾಲ್ಯೂ ಇವೆರಡೂ ಕಂಡೀಷನ್ ಅಲ್ಲಿ 0 ಇದೆ, ಬಟ್ ಎಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ 0 ಮತ್ತೆ 1 ಆಗಿ. ಸೊ ಎಸ್ ಗೆ ಕ್ರಾಸ್ ಮಾರ್ಕ್ ಹಾಕಿ ಆರ್ ವ್ಯಾಲ್ಯೂ 0 ಅಂತ ಬರೀರಿ. ಸರಿನಾ? ಯಾಕೆ, ಆರ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇಲ್ಲ, 0 ಅಂತಾನೆ ಇದೆ, ಎಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಜೆ ಕೆ ಫ್ಲಿಪ್ ಫ್ಲಾಪ್ ಅನ್ನ ಬರೆಯೋಣ. ಈಗ ಜೆ ಕೆ ಫ್ಲಿಪ್ ಫ್ಲಾಪ್ ಅನ್ನ ಡಿಸೈನ್ ಮಾಡ್ತಾ ಹೋಗೋಣ. ಸೊ ಬ್ಲಾಕ್ ಡಯಾಗ್ರಾಮ್ ಎಲ್ಲರಿಗೂ ಗೊತ್ತಿರುತ್ತೆ, ಎರಡು ಔಟ್ಪುಟ್ಗಳು, ಒನ್ ಇಸ್ ಕ್ಯೂ, ಇನ್ನೊಂದು ಕ್ಯೂ ಬಾರ್. ನೆಕ್ಸ್ಟ್ ಇನ್ಪುಟ್ ಏನಾಗುತ್ತೆ, ಒಂದು ಕ್ಲಾಕ್ ಇರುತ್ತೆ, ಜೆ ಕೆ ಇರೋದ್ರಿಂದ ಒಂದು ಜೆ, ಇನ್ನೊಂದು ಕೆ. ಬ್ಲಾಕ್ ಡಯಾಗ್ರಾಮ್ ಆಯ್ತು. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಬಿಡಿಸ್ಬೇಕಾರೆ ಫಸ್ಟ್ ಲ್ಯಾಚ್ ಅನ್ನ ಬಿಡಿಸ್ಕೊಳ್ಳಿ, ನ್ಯಾಂಡ್ ಅಥವಾ ನಾರ್ ಗೇಟ್ ಅನ್ನ ಯೂಸ್ ಮಾಡಿಕೊಂಡು. ಸೊ ಒನ್ ಔಟ್ಪುಟ್ ಇಸ್ ಕ್ಯೂ ಅಂಡ್ ಅನದರ್ ಒನ್ ಇಸ್ ಕ್ಯೂ ಬಾರ್. ಒಂದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗಿ ಬರುತ್ತೆ, ಒಂದು ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗಿ ಬರುತ್ತೆ. ಲ್ಯಾಚ್ ಡಿಸೈನ್ ಆಯ್ತು. ಫ್ಲಿಪ್ ಫ್ಲಾಪ್ ಬೇಕಲ್ವಾ, ಸೊ ಅದಕ್ಕೋಸ್ಕರ ಇನ್ನ ಎರಡು ನ್ಯಾಂಡ್ ಗೇಟ್ ಗಳನ್ನ ಯೂಸ್ ಮಾಡ್ತೀನಿ. ಒಂದು ಕಾಮನ್ ಇನ್ಪುಟ್ ಇರುತ್ತೆ, ದಟ್ ಈಸ್ ಕ್ಲಾಕ್ whose ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಇನ್ನ ಎರಡು ಇನ್ಪುಟ್ಗಳೇನು, ಒಂದು ಜೆ, ಇನ್ನೊಂದು ಕೆ. ಸೊ ಇವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಆಯ್ತು. ಟ್ರೂತ್ ಟೇಬಲ್ ಅನ್ನ ಬರೆಯೋಣ. ಟ್ರೂತ್ ಟೇಬಲ್ ಅಲ್ಲಿ ಕ್ಲಾಕ್ ಅನ್ನ ಯೂಸ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ಜೆ ಮತ್ತೆ ಕೆ ಸಾಕು. ಸೊ ಜೆ ಇದೆ, ಇನ್ನೊಂದು ಕೆ. ನೆಕ್ಸ್ಟ್ ಔಟ್ಪುಟ್ ಏನಾಗುತ್ತೆ, ಕ್ಯೂ ಎನ್ ಪ್ಲಸ್ 1 ಅಂತ ಅಂದ್ರೆ ಪ್ರೆಸೆಂಟ್ ಸ್ಟೇಟ್ ಔಟ್ಪುಟ್. ಸೊ ಇವಾಗ ನೋಡಿ, ಎರಡು ಇನ್ಪುಟ್ಗಳಿರೋದ್ರಿಂದ ಇನ್ಪುಟ್ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 ಮತ್ತೆ 1 1. ಏನಾದ್ರೂ ಕೂಡ ಎರಡು ಇನ್ಪುಟ್ಗಳು 0 ಆಗಿದ್ರೆ ಜೆ ಕೆ ಫ್ಲಿಪ್ ಫ್ಲಾಪ್ ಅಲ್ಲಿ, ಅಂದ್ರೆ ಇನ್ಪುಟ್ಟೇ ಬರ್ತಾ ಇಲ್ಲ ಅಂತಂದ್ರೆ ಪ್ರೀವಿಯಸ್ ಸ್ಟೇಟ್ ಅನ್ನೇ ತಗೊಂತೀವಿ. ಸರಿನಾ? ಕ್ಯೂ ಎನ್. ಏನಾದ್ರೂ ಕೂಡ ಎರಡೂ ವ್ಯಾಲ್ಯೂ 1 ಆಗಿದ್ರೆ ಎಸ್ ಆರ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಇನ್ವ್ಯಾಲಿಡ್ ಅಂತ ಬರಿತಾ ಇದ್ವಿ. ಬಟ್ ಜೆ ಕೆ ಏನ್ ಮಾಡ್ತೀವಿ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಔಟ್ಪುಟ್ ಅನ್ನ ತಗೊಂತೀವಿ, ಅಂದ್ರೆ ಪ್ರೀವಿಯಸ್ ಸ್ಟೇಟ್ ಅಲ್ಲಿ ಏನ್ ಬಂದಿತ್ತು ಅದ್ರದ್ದು ಕಾಂಪ್ಲಿಮೆಂಟ್ ಅನ್ನ ತಗೊಂತೀವಿ. ನೆಕ್ಸ್ಟ್ 0 1 1 0ಗೆ ಸೇಮ್ ಜೆ ವ್ಯಾಲ್ಯೂನ ಬರೀರಿ, 0 ಮತ್ತೆ 1. ಸರಿನಾ? ಸೊ ಇವಾಗ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅನ್ನ ಬರಿತಾ ಹೋಗೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಅನ್ನ ಬರಿಬೇಕಾದ್ರೆ ಏನಾಗುತ್ತೆ, ಜೆ ಕೆ ಮತ್ತೆ ಕ್ಯೂ ಎನ್ ವಿಲ್ ಆಕ್ಟ್ ಆಸ್ ದ ಇನ್ಪುಟ್ಸ್ ಅಂಡ್ ಕ್ಯೂ ಎನ್ ಪ್ಲಸ್ 1 ವಿಲ್ ಬಿ ಮೈ ಔಟ್ಪುಟ್. ಮೂರು ಇನ್ಪುಟ್ಗಳಿರೋದ್ರಿಂದ ಪಾಸಿಬಲ್ ಕಾಂಬಿನೇಷನ್ ಯಾವ ರೀತಿ ಬರೆಯೋದು, 4 0 4 1 2 0 2 1 2 0 2 1 0 1 0 1 0 1 0 1. ಸರಿನಾ? ನೆಕ್ಸ್ಟ್ ಕ್ಯೂ ಎನ್ ಪ್ಲಸ್ 1 ವ್ಯಾಲ್ಯೂ ಏನಾಗುತ್ತೆ, ಸಿಂಪಲ್. ಜೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 0, ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆಗಿದ್ರೆ ಕ್ಯೂ ಎನ್ ಅನ್ನ ತಗೋಬೇಕು. ನೋಡಿ, ಜೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 0, ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆದ್ರೆ ಕ್ಯೂ ಎನ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಜೆ ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0. ಜೆ ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು 1 ಅಂತಂದ್ರೆ ಔಟ್ಪುಟ್ ಇಸ್ 0. ಜೆ ಇಸ್ ಈಕ್ವಲ್ ಟು 1, ಕೆ ಇಸ್ ಈಕ್ವಲ್ ಟು 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಜೆ ಇಸ್ ಈಕ್ವಲ್ ಟು 1, ಕೆ ಇಸ್ ಈಕ್ವಲ್ ಟು 1 ಅಂತಂದ್ರೆ ಕಾಂಪ್ಲಿಮೆಂಟ್ ಆಫ್ ದಿ ಪ್ರೀವಿಯಸ್ ಔಟ್ಪುಟ್. ಸೊ 0ದು ಕಾಂಪ್ಲಿಮೆಂಟ್ ಏನು 1, 1 ಇನ್ ಕಾಂಪ್ಲಿಮೆಂಟ್ ಏನು 0. ಸೊ ಈ ರೀತಿ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಎಕ್ಸೈಟೇಷನ್ ಟೇಬಲ್ ಅಲ್ಲಿ ಏನಾಗುತ್ತೆ, ಕ್ಯೂ ಎನ್ ಮತ್ತೆ ಕ್ಯೂ ಎನ್ ಪ್ಲಸ್ 1 ವಿಲ್ ಆಕ್ಟ್ ಆಸ್ ಮೈ ಇನ್ಪುಟ್ಸ್
and my outputs are J and K. ಎರಡು ಇನ್ಪುಟ್ಸ್ ಇರೋದ್ರಿಂದ 0 0 0 1 1 0 ಮತ್ತೆ 1 1. Qn0 Qn plus 1 0 ಇದ್ದಾಗ ಏನಾಯ್ತು ನೋಡಿ, Qn0 Qn plus 1 0, Qn0 Qn plus 1 0 ಮತ್ತೆಲ್ಲಾದ್ರೂ ಇದೆಯಾ? ಇಲ್ಲ. ಸೊ ಅವಾಗ J is equal to 0, K is equal to 0, J is equal to 0, K is equal to 1. J ವ್ಯಾಲ್ಯೂ 0 ಇದೆ ಎರಡರಲ್ಲೂ ಕೂಡ, ಸೊ 0 ಅಂತ ಬರೀರಿ. K ವ್ಯಾಲ್ಯೂ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ, ಇಲ್ಲಿ 0 ಇಲ್ಲಿ 1, ಸೊ ಕ್ರಾಸ್ ಮಾರ್ಕ್. ನೆಕ್ಸ್ಟ್ Qn is equal to 0, Qn plus 1 is equal to 1, ಸೊ 0 1 0 1. ಸೊ ಈ ಎರಡು ಕಂಡೀಷನ್ ನಲ್ಲಿ ಏನಾಗುತ್ತೆ, J is equal to 1, K is equal to 0, J is equal to 1, K is equal to 1 ಆಗಿದೆ. ಸೊ ಏನಾಯ್ತು, J ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿದೆ, ದಟ್ ಈಸ್ 1. K ವ್ಯಾಲ್ಯೂ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ, ಸೊ ಅದನ್ನ ಬರೆಯಂಗಿಲ್ಲ, ಕ್ರಾಸ್ ಮಾರ್ಕ್. ನೆಕ್ಸ್ಟ್ 1 0 ಆದಾಗ, ಸೊ ನೋಡಿ ಇಲ್ಲಿ 1 0, Qn is equal to 1, Qn plus 1 is equal to 0, Qn is equal to 1, Qn plus 1 is equal to 0 ಆದಾಗ ಏನಾಗುತ್ತೆ ನೋಡಿ, J is equal to 0, K is equal to 1, J is equal to 1, K is equal to 1. ಇಲ್ಲೇನಾಗ್ತಾ ಇದೆ, ಈ ಎರಡು ಸಿಚುವೇಶನ್ ಅಲ್ಲಿ K ವ್ಯಾಲ್ಯೂ 1 ಅಂತ ಇದೆ, ಬಟ್ J ವ್ಯಾಲ್ಯೂ ವೇರಿ ಆಗ್ತಾ ಇದೆ, ಸೊ J ಗೆ ಕ್ರಾಸ್ ಮಾರ್ಕ್, K ಗೆ 1 ಅಂತ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ 1 1 ಇದ್ದಾಗ ಏನ್ ಮಾಡಬೇಕು, ಸೊ ಎರಡು ಕಂಡೀಷನ್ ಅಲ್ಲೂ ಕೂಡ 1 1 ಇದ್ರೆ, ಅಂದ್ರೆ Qn is equal to 1, Qn plus 1 is equal to 1 ಆದ್ರೆ J is equal to 0, K is equal to 0, J is equal to 1, K is equal to 0. ಸೊ ಇಲ್ಲೇನಾಗ್ತಾ ಇದೆ, J ವ್ಯಾಲ್ಯೂ ಎರಡು ಹತ್ರನೂ ಕೂಡ ವೇರಿ ಆಗ್ತಾ ಇದೆ, 0 1 ಅಂತ, ಸೊ ಕ್ರಾಸ್ ಮಾರ್ಕ್. ನೆಕ್ಸ್ಟ್ K ವ್ಯಾಲ್ಯೂ ಏನಾಗ್ತಾ ಇದೆ, K ವ್ಯಾಲ್ಯೂ is 0, ಸೊ 0 ಅಂತ ಬರೀರಿ. ಸೊ ದಿಸ್ ಈಸ್ ದ ಫೈನಲ್ ವ್ಯಾಲ್ಯೂ. ಸೊ ಈ ತರ ನೀವು 4ಕ್ಕೂ ಕೂಡ ಈ 5 ಸ್ಟೆಪ್ ಅನ್ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನ ಉಳಿದಿರುವಂತ ಎಲ್ಲಾ ಕಾನ್ಸೆಪ್ಟ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ, ಇಲ್ಲಾಂದ್ರೆ ನನ್ನ ಚಾನಲ್ ಅಲ್ಲಿ ಸರ್ಚ್ ಮಾಡಿ ಇನ್ಫೋ ಸ್ಟ್ರೀಮ್ ಅಂತ ಮುಂದೆ ಹಾಕಿ ಅವಾಗ ಸಿಗ್ತವೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.